ಈ ಆಟಗಾರನನ್ನು ಕೇವಲ 6 ಪಂದ್ಯಗಳಿಗೆ ಭಾರತದ ಕ್ಯಾಪ್ಟನ್ ಆಗಿ ನೇಮಕ ಮಾಡಲಾಯಿತು. ಆದರೆ ಇವನು ಆ 6 ಪಂದ್ಯಗಳನ್ನು ಗೆದ್ದು ತನ್ನಲ್ಲಿ ನಾಯಕತ್ವದ ಕೌಶಲ್ಯವಿದೆ ಎಂಬುದನ್ನು ಸಾಬೀತು ಮಾಡಿದನು. ಗಂಭೀರ್ ಅವರು 1981 ಅಕ್ಟೋಬರ್ 14ರಂದು ನವದೆಹಲಿಯಲ್ಲಿ ಜನಿಸಿದರು. 10ನೇ ವಯಸ್ಸಿನಲ್ಲಿ ಇವರು ಕ್ರಿಕೆಟ್ ಆಡಲು ಪ್ರಾರಂಭಿಸಿದರು. ದೆಹಲಿ ಪರವಾಗಿ ಡೊಮೆಸ್ಟಿಕ್ ಕ್ರಿಕೆಟ್ ಆಡುತ್ತಾ ಇವರು 2003ರಲ್ಲಿ ODI ಡೆಬ್ಯೂ ಮತ್ತು 2004ರಲ್ಲಿ ಟೆಸ್ಟ್ ಡೆಬ್ಯೂ ಮಾಡಿದರು. ಹಾಗೂ 2007ರಲ್ಲಿ T20 ವಿಶ್ವಕಪ್ನಲ್ಲಿ ಇವರ T20 ಕರಿಯರ್ ಶುರುವಾಯಿತು ಮತ್ತು ಫೈನಲ್ ಪಂದ್ಯದಲ್ಲಿ ಇವರ 75 ರನ್ಗಳ ಇನ್ನಿಂಗ್ಸ್ ಭಾರತವನ್ನು ವಿಶ್ವ ಚಾಂಪಿಯನ್ ಮಾಡಿತು. ಐಪಿಎಲ್ನ ಮೊದಲ ಹರಾಜಿನಲ್ಲಿ ಇವರನ್ನು ದೆಹಲಿ ಡೇರ್ ಡೆವಿಲ್ಸ್ ತಂಡ ಖರೀದಿಸಿತು. ಹಾಗೂ 2011ರ ವಿಶ್ವಕಪ್ ಫೈನಲ್ನಲ್ಲಿಯೂ ಇವರ 97 ರನ್ಗಳ ಇನ್ನಿಂಗ್ಸ್ ಭಾರತವನ್ನು ವಿಶ್ವಕಪ್ ಗೆಲ್ಲುವಂತೆ ಮಾಡಿತು. ಮತ್ತು ಅದೇ ವರ್ಷ KKR ಇವರನ್ನು 11 ಕೋಟಿ ರೂಪಾಯಿಗೆ ಖರೀದಿಸಿತು ಮತ್ತು ಗಂಭೀರ್ ಅವರ ನಾಯಕತ್ವದಲ್ಲಿ KKR 2012 ಮತ್ತು 2014ರ ಐಪಿಎಲ್ ಟೈಟಲ್ ಗಳಿಸಿತು. ಮತ್ತು 2018ರಲ್ಲಿ ದೆಹಲಿ ಡೇರ್ ಡೆವಿಲ್ಸ್ಗೆ ಕಂಬ್ಯಾಕ್ ಮಾಡಿದ ನಂತರ ಗಂಭೀರ್ ಕ್ರಿಕೆಟ್ನ ಎಲ್ಲಾ ಫಾರ್ಮೆಟ್ಗಳಿಂದ ನಿವೃತ್ತಿ ಘೋಷಿಸಿದರು. ಅನಂತರ 2021 ಹಾಗೂ 22ರಲ್ಲಿ ಇವರು ಲಕ್ನೋ ತಂಡದ ಮೆಂಟಾರ್ ಆಗಿದ್ದರು. ಹಾಗೂ 2024ರಲ್ಲಿ ಇವರು ಮತ್ತೆ KKR ತಂಡದ ಮೆಂಟಾರ್ ಆಗಿ KKRಗೆ ತಮ್ಮ 3ನೇ ಐಪಿಎಲ್ ಟೈಟಲ್ ಅನ್ನು ಗೆಲ್ಲಿಸಿದರು. ಇವರ ಈ ಸಾಧನೆಯನ್ನು ನೋಡಿ ಇವರನ್ನು ರಾಹುಲ್ ದ್ರಾವಿಡ್ ನಂತರ ಟೀಮ್ ಇಂಡಿಯಾದ ಹೊಸ ಹೆಡ್ ಕೋಚ್ ಆಗಿ ನೇಮಕ ಮಾಡಲಾಯಿತು. ಸ್ನೇಹಿತರೆ, ಗಂಭೀರ್ ಅವರ ಕ್ರಿಕೆಟ್ ಕರಿಯರ್ಗೆ ನೀವು 10ರಲ್ಲಿ ಎಷ್ಟು ಅಂಕ ನೀಡುತ್ತೀರಾ? ಕಮೆಂಟ್ ಮೂಲಕ ತಿಳಿಸಿ.